ಅಸ್ಮತ್ ಸದ್ಗುರು ಚರಣಾರವಿಂದಾಭ್ಯಾಂ ನಮಃ. ರುದ್ರನ ತತ್ವದ ಬಗ್ಗೆ, ರುದ್ರ ಪ್ರಶ್ನೆ ಮಹಿಮೆ ಬಗ್ಗೆ, ಹಾಗೆ ಶುಕ್ಲ ಕೃಷ್ಣ ಯಜುರ್ವೇದ ಎರಡು ಭೇದಗಳಲ್ಲೂ ಕೂಡ ಇರುವಂತಹ ಸಾದೃಶ್ಯತೆಯನ್ನ, ಹಾಗೆ ಎರಡರಲ್ಲೂ ಕೂಡ ಇರುವಂತಹ ಸಣ್ಣ ಪಟ್ಟ ಭೇದಗಳನ್ನ ಅದು ಹೇಗೆ ಅರ್ಥ ಮಾಡ್ಕೋಬೇಕು, ಅದರಿಂದ ಯಾವ ರೀತಿ ನಾವು ಪ್ರಯೋಜನವನ್ನು ಪಡೆಯಬೇಕು ಅನ್ನೋ ರೀತಿಯಲ್ಲಿ ತುಂಬಾ ಅದ್ಭುತವಾದಂತಹ ಪ್ರಾಸಂಗಿಕ ಭಾಷಣ ಮಾಡಿರುವಂತಹ ವಿದ್ವಾನ್ ನಿತಿನ್ ಕುಲಕರ್ಣಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಾ, ಹಾಗೆ ಈ ಕಾರ್ಯಕ್ರಮವನ್ನ ಆಯೋಜಿಸಿದಂತಹ ನನ್ನನ್ನ ಇಲ್ಲಿ ಆಹ್ವಾನ ಮಾಡಿರುವಂತಹ ಅಧ್ಯಕ್ಷತೆಗೆ, ಈ ಅಧ್ಯಕ್ಷತೆ ಪದವಿಯನ್ನು ನನಗೆ ಕೊಟ್ಟಿರುವಂತಹ ಕಾರ್ಯವರ್ಗದವರು, ನಟರಾಜ್ ಜೋಶಿ ಅವರು, ಪಾರ್ಥಸಾರಥಿ ಜೋಶಿ ಅವರಿಗೆ ಮಾತಾಡೋ ಪ್ರಯತ್ನ ಮಾಡ್ತೀನಿ. ಯಾರಾದರೂ ನನ್ನನ್ನು ಕಂಟ್ರೋಲ್ ಮಾಡಿದ್ರೆ ಬಿಟ್ಬಿಡ್ತೀನಿ. ಆಮೇಲೆ ಹೀಗೆ ನಾವೆಲ್ಲರೂ ಕೂಡ ಈ ಅದ್ಭುತವಾದಂತಹ ಪರಂಪರೆಯನ್ನ ಉಳಿಸಬೇಕು. ಈ ಪರಂಪರೆಯಲ್ಲಿ ಉಳಿಸುವುದಂದ್ರೆ ಹೇಗೆ? ಈ ಪರಂಪರೆಯನ್ನ ಅಂತಂದ್ರೆ ಈ ಪರಂಪರೆಯಲ್ಲಿ ಸೇರ್ಕೋಬೇಕು, ಈ ಪರಂಪರೆಯಲ್ಲಿ ಹೊಂದ್ಕೋಬೇಕು, ಈ ಪರಂಪರೆಯನ್ನ ಸಹಿಸ್ಕೋಬೇಕು. ಅಷ್ಟೇ ನಾವು ಕಾಪಾಡೋದು ಅಂತಂದ್ರೆ. ಇನ್ ಮಿಕ್ಕಿದ್ದು ಪರಮಾತ್ಮ ನೋಡ್ಕೋತಾನೆ, ಪರಮೇಶ್ವರ ನೋಡ್ಕೋತಾನೆ. ಹೇಗೆ ನಾವು ಯಾವ ಕೆಲಸ ಮಾಡಿದ್ರೂ ಕೂಡ ಪರಮೇಶ್ವರ ಪ್ರೀತ್ಯರ್ಥ ಅಂತ ಹೇಳ್ತೀವಿ, ಅದೇ ರೀತಿ ಪರಮೇಶ್ವರ ಅರ್ಪಣ ವಸ್ತು ಅಂತ ಹೇಳ್ತೀವಿ. ಹಾಗೆ ನಾವೇನೇ ಕೆಲಸಗಳು ಮಾಡಿದ್ರೂ ಕೂಡ ಅವನ ಮೇಲೆ ಭಾರ ಹಾಕಿ ಈ ವೇದ ಪರಂಪರೆಯನ್ನ ಸಹಿಸಿಕೊಂಡು, ಹೊಂದಿಕೊಂಡು, ಕಾಪಾಡಿಕೊಂಡು ಮುನ್ನಡೆಸ್ಕೊಂಡು ಹೋಗ್ತಾ ಇರಬೇಕು. ಯಾಕೆ ಈ ಪರಂಪರೆಗೆ ಎಷ್ಟೊಂದು ಮಹತ್ವ ಅಂತ ಕೇಳಿದ್ರೆ, ಈ ವೇದ ಅನ್ನುವುದು ಏನು ಅಂತ ಮೊದಲು ತಿಳ್ಕೋಬೇಕು. ನಾವೆಲ್ಲ ವೇದಾಧ್ಯಯನ ಮಾಡ್ತಿದ್ದೀವಿ. ಈಗ ವೇದಕ್ಕೆ ಯಾರು ಕೂಡ ಉದ್ಯೋಗಗಳು ಕೊಡ್ತಿಲ್ಲ, ವೇದಗಳಿಗೆ ಯಾರು ₹1 ಕೊಡ್ತಿಲ್ಲ, ನಯಾ ಪೈಸಾ ಕೊಡ್ತಿಲ್ಲ. ಹಾಗಿರ್ಬೇಕಾದ್ರೆ ವೇದವನ್ನ ಯಾಕಪ್ಪ ಓದಬೇಕು ನಾವು? ಮುಂದಕ್ಕೆ ಏನಾಗುತ್ತೆ? ಒಂದು ವಿಷಯ ಅಂತೂ ಖಾತ್ರಿ, ತುಂಬಾ ಸಂಕಷ್ಟ ಬಂದಿರುವಂತಹ ಕಾಲದಲ್ಲೂ ಕೂಡ ವೇದಮಾತೆಯನ್ನು ನಂಬಿಕೊಂಡಿರುವವರಿಗೆ 3 ಹೊತ್ತು ಊಟ ಸಿಕ್ಕಿತ್ತು, ಬಟ್ಟೆ ಸಿಕ್ಕಿತ್ತು, ಗೂಡು ಸಿಕ್ಕಿತ್ತು. ಇನ್ನೇನ್ ಬೇಕು ಹೇಳಿ? ಬದುಕಕ್ಕೆ ಇನ್ನೇನು ಬೇಕಿಲ್ಲ. ಆದ್ರೆ ಈ ವೇದವನ್ನ ಕಾಪಾಡುವುದರಲ್ಲಿ ಒಂದು ತೃಪ್ತಿ ಇದೆಯಲ್ಲ, ಈ ವೇದ ಪರಂಪರೆಯಲ್ಲಿ ನಾವು ಇರೋದಕ್ಕೆ ಒಂದು ಸಾರ್ಥಕತೆ ಇದೆಯಲ್ಲ, ಅದು ಎಲ್ಲದಕ್ಕೂ ಮೀರಿದ್ದದು. ಲೌಕಿಕ ವಿದ್ಯೆಗಳೆಲ್ಲ ಕೂಡ ಸುಮ್ಮನೆ ಒಂದು ಚಾಕ್ಲೇಟ್ ತಿನ್ನಂಗೆ ತಾತ್ಕಾಲಿಕವಾದಂತಹ ಅನುಭವ. ಆದರೆ ಅದರಲ್ಲಿ ಮಿಕ್ಸ್ ಮಾಡಿರುವಂತಹ ಕೆಮಿಕಲ್ಸು ಮತ್ತಿನ್ನೇನು, ಆಮೇಲೆ ಅದ್ ಮತ್ತೆ ತಿನ್ಬೇಕು ಅನ್ನುವಂತಹ ಆಸೆ ನಮ್ಮಲ್ಲಿ ಹುಟ್ಟುತ್ತಾ ಇರುತ್ತೆ. ಪದೇ ಪದೇ ತಿಂತಾ ಇರಬೇಕು, ಅದಿಲ್ಲದೆ ಇದ್ರೆ ಇರಕ್ಕಾಗಲ್ಲ. ಈ ರೀತಿಯ ಒಂದು ಅನುಭವ ನಮ್ಮಲ್ಲಿ ಹುಟ್ಟಾಗುತ್ತಲ್ಲ, ಅದರಿಂದ ದುಃಖವೇ ಹೊರತು ಸುಖ ಏನೂ ಇಲ್ಲ. ತಾತ್ಕಾಲಿಕವಾದಂತಹ ಸುಖ ಬರುತ್ತೆ, ಆಮೇಲೆ ದುಃಖವೇ ಬರುತ್ತೆ, ಕೊನೆಗೆ ಏನಾಗುತ್ತೆ, ಏನೋ ಒಂದು ವ್ಯಾಧಿ ಬರುತ್ತೆ ಅದರಿಂದ. ಆದರೆ ಈ ಆಧ್ಯಾತ್ಮ ವಿದ್ಯೆ ಇದೆಯಲ್ಲ, ಅದು ಆ ರೀತಿ ಅಲ್ಲ, ಚಾಕ್ಲೇಟ್ ತರ ಅಲ್ಲ. ಅದು ಒಂದು ನೀರಿನಂತೆ, ಅದು ದೇಹಕ್ಕೆ ಬೇಕೇ ಬೇಕು. ಒಂದು ಗಾಳಿಯಂತೆ ಬೇಕೇ ಬೇಕು ಬದುಕಕ್ಕೆ, ಒಂದು ಭೂಮಿಯಂತೆ, ಆಕಾಶದಂತೆ, ಸೂರ್ಯನಂತೆ ಪಂಚಭೂತಗಳು ಹೇಗೆ ನಮಗೆಲ್ಲರಿಗೂ ಬೇಕೋ ಅದೇ ರೀತಿ ಪ್ರತಿಯೊಬ್ಬ ಪ್ರಾಣಿಗೂ ಕೂಡ ವೇದ ಬೇಕೇ ಬೇಕು, ಪ್ರಕೃತಿಗೆ ವೇದ ಬೇಕೇ ಬೇಕು. ಕಾರಣ ಏನು ಅಂತಂದ್ರೆ, ಪ್ರಕೃತಿ ರೂಪದಲ್ಲಿ ಪರಮಾತ್ಮ ಇರ್ತಾನೆ. ಪರಮಾತ್ಮನ ವಾಕ್ತು ಯದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರವನ್ನು ದೀಪ್ಯತೆ ಅಂತ ಹೇಳ್ತಾರಲ್ಲ ಗಂಡಿಕವಿ. ಅಂದ್ರೆ ಶಬ್ದ ಅನ್ನುವ ಒಂದು ದೀಪ ಇಲ್ಲ ಅಂತಂದ್ರೆ ಸಂಸಾರವೇ ಬೆಳಗುವುದಿಲ್ಲ, ಏನೋ ಅರ್ಥ ಆಗುವುದಿಲ್ಲ. ನಾನೇನೋ ಒಂದು ವಾಗ್ವ್ಯಾಪಾರವೇ ಇರುವುದಿಲ್ಲ. ನಾನೇನೋ ಹೇಳ್ಬೇಕನ್ಕೋತೀನಿ, ನನ್ನ ಬಾಯಿಂದ ಏನೋ ಮಾತು ಬರುತ್ತೆ, ಆದ್ರೆ ಅದು ಇನ್ನೊಬ್ಬರಿಗೆ ಅರ್ಥ ಆಗುವುದೇ ಇಲ್ಲ. ಅದೆಷ್ಟು ದುಃಖವಾಗಿರುತ್ತೆ, ಎಷ್ಟು ಕಷ್ಟ ಆಗುತ್ತೆ. ನಾವು ತುಂಬಾ ಪ್ರೀತಿಯಿಂದ ಸಾಕುವಂತಹ ಒಂದು ನಾಯಿ ಅಥವಾ ಒಂದು ಹಸು ಅಥವಾ ಒಂದು ಬೆಕ್ಕು, ಏನೋ ಒಂದು ಪಶು, ಅದು ಮಾತಾಡುತ್ತೆ, ನಮ್ಮ ಹತ್ರ ಮಾತಾಡಕ್ ಪ್ರಯತ್ನ ಮಾಡುತ್ತೆ, ಆದ್ರೆ ಅದರ ಭಾಷೆ ನಮಗೆ ಅರ್ಥ ಆಗುವುದಿಲ್ಲ.
ಆದ್ರೆ ನಾವು ಇಷ್ಟೆಲ್ಲ ಮಾತಾಡ್ತಿದೀವಿ ಅಂತ ಅಂದ್ರೆ ಈ ಭಾಷೆ ಇಲ್ಲದೆ ಇದ್ರೆ ಹೇಗೆ ನಾನು ನಿಮ್ಮೊಂದಿಗೆ ಕಮ್ಯುನಿಕೇಟ್ ಮಾಡಕ್ಕಾಗತ್ತೆ? ಆಗುವುದಿಲ್ಲ. ಅದೇ ರೀತಿ ನಮ್ಮ ನಮ್ಮ ಮಧ್ಯದಲ್ಲಿ ಯಾವ ರೀತಿಯ ವಾಗ್ವ್ಯಾಪಾರ ನಡೀತಾ ಇದೆಯೋ ಅದೇ ರೀತಿ ಪರಮಾತ್ಮನೊಂದಿಗೆ ನಮಗೆ ವಾಗ್ವ್ಯಾಪಾರ ನಡಿಬೇಕು ಅಂತ ಅಂದ್ರೆ ವೇದವನ್ನು ಉಳಿಸ್ಕೋಬೇಕು. ಕಾರಣ ಏನು ಅಂತಂದ್ರೆ ಪರಮಾತ್ಮನ ವಾಕ್ಕಿದೆಯಲ್ಲ ಅದೇ ವೇದ, ಪರಮಾತ್ಮನ ನುಡಿಗಳೇ ವೇದ. ಯಾವ್ದಾದ್ರೂ ಒಂದು ಮದುವೆ ಆಯ್ತು, ಗೃಹ ಪ್ರವೇಶ ಆಯ್ತು, ಉಪನಯನ ಆಯ್ತು, ಅಲ್ಲಿ ಪ್ರಯೋಗ ವಾಕ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಬ್ರಾಹ್ಮಣಾನ್ ಭೋಜಯಿತ್ವ ಆಶೀರ್ವಾದಯಿತ್ವ ಅಂತ ಹೇಳ್ತಾರೆ. ಯಾವ ಕಾರ್ಯಕ್ರಮ ಆದರೂ ಕೂಡ ಆಶೀರ್ವಚನವನ್ನ ಮಾಡಿಸ್ಕೋಬೇಕು, ವೇದಾಶೀರ್ವಚನವನ್ನ ಪಡೆಯಬೇಕು ಅಂತ ಹೇಳ್ತಾರೆ ಮ್ಯಾಂಡೇಟರಿ ಆಗಿ. ಏನ್ ಕಾರಣ? ಅದರ ಮಹತ್ವ ಏನು ಅಂತಂದ್ರೆ, ನಾವು ವೇದ ವಾಕ್ಯನಿಂದ ನಾವು ಅವರಿಗೆ ಅನುಗ್ರಹ ಮಾಡಿದ್ರೆ ಸಾಕ್ಷಾತ್ ಪರಮಾತ್ಮನೇ ಅನುಗ್ರಹ ಮಾಡಿದ ಹಾಗೆ. ಯಾಕೆ ಅಂತಂದ್ರೆ ಪರಮಾತ್ಮನ ವಾಕ್ಯ ವೇದ. ಚತ್ವಾರಿ ವಾಕ್ ಪರಿಮಿತ ಪದಾನಿ ಗೌರಿ ವಿಮಾಯ ಸಲಿಲ ನಿಜಕ್ಷತ್ಯೇಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ನವಪದಿ ಬಭೂಷಿ ಸಹಸ್ರ ಅಕ್ಷರಾಪದಂ ಯೋನನ್ನ ದೇವೀಂ ವಾಚಮಜನಯಂತ ದೇವಾಸ್ತಾಂ ವಿಶ್ವರೂಪಾ ಪಶವೋಪದಂತಿ ಸಾವ ಮಂತ್ರೇ ಶಮೋರ್ಜಂತುಹಾನ ಧೇನುರ್ವಾಗಸ್ಮಾನುಪಸುಷ್ಟುತೈತು. ಈ ಮಂತ್ರಗಳಿಗೆ ಅರ್ಥ ಏನು ಅಂತ ಅಂದ್ರೆ ದೇವಿ ವಾಕ್ಯ ಏನಿದೆ ಅದೇ ವೇದ. ಅದನ್ನ ಸೃಷ್ಟಿ ಏನಕ್ಕೋಸ್ಕರ ಮಾಡಿದ್ದಾರೆ ಅಂತ ಅಂದ್ರೆ ಪರಮಾತ್ಮನ ಜೊತೆ ಸಂಭಾಷಣೆ ಮಾಡೋದಕ್ಕೋಸ್ಕರ ವೇದವನ್ನ ದೇವತೆಗಳೆಲ್ಲ ಕೇಳ್ಕೊಂಡಿದ್ರಂತೆ. ಹಾಗೆ ಗೌರಿ ವಿಮಾಯ ಸಲಿಲಾನಿದಕ್ಷತಿ, ನೀರು ಬಿಟ್ರೆ ಏನೂ ಇರಲಿಲ್ಲ, ನೀರು ಒಂದೇ ಇದ್ದಿತ್ತು, ಶಬ್ದವೂ ಇರಲಿಲ್ಲ. ಆ ರೀತಿಯ ಒಂದು ಲೋಕ. ಅಲ್ಲಿ ದೇವಿ ಮೂಲ ಪ್ರಕೃತಿ ಶಕ್ತಿ ಅಂತ ನಾವೇನ್ ಕರಿತೀವಿ ರಾಜರಾಜೇಶ್ವರಿ ತಾಯಿಯನ್ನ, ಲಲಿತಾಂಬಿಕೆಯನ್ನ, ಅವಳು ಮೊಟ್ಟ ಮೊದಲಿಗೆ ಗೌರಿ ನಿಮಾಯ ಸಲಿಲಾನಿ ತಕ್ಷತಿ ಏಕಪದಿ ದ್ವಿಪದಿ ಸಾ ಚತುಷ್ಪದಿ ಅಷ್ಟಾಪದಿ ಅಂತಂದ್ರೆ ಏಕಪದಾತ್ಮಕವಾಗಿರುವಂತಹ ಓಂಕಾರವನ್ನ, ದ್ವಿಪದಾತ್ಮಕವಾಗಿರುವಂತಹ ಸವ್ಯಾಹುತಿ ಗಳನ್ನ, ಆನಂತರ 4 ಪದಾತ್ಮಕವಾಗಿರುವಂತಹ ಚತುಷ್ಪದಾತ್ಮಕವಾಗಿರುವಂತಹ 4 ವೇದಗಳನ್ನ, ಈ ರೀತಿ ಅವಳು ಮೊದಲು ಸೃಷ್ಟಿ ಮಾಡಿದ್ಲಂತೆ. ಅದು ಪರಮಾತ್ಮನ ನಿಶ್ವಾಸ ರೂಪವಾಗಿ ಅದು ಪ್ರಕಟವಾಯಿತು. ಮೊದಲು ದೇವಿ ಸೃಷ್ಟಿ ಮಾಡಿದ್ರು. ಅದನ್ನು ತಿಳ್ಕೊಂಡಿರುವಂತಹ ಪರಮಾತ್ಮ ಅವನ ಯೋಗ ನಿದ್ರೆಯಲ್ಲಿದ್ದಾಗ, ಯೋಗ ನಿದ್ರೆ ಬಿಟ್ಟರೆ ಇನ್ನೇನು ಮಾಡೋದಿಲ್ಲ ಪರಮಾತ್ಮ. ಯೋಗ ನಿದ್ರೆ ಅನ್ನೋದು ತುಂಬಾ ದೊಡ್ಡ ಸಬ್ಜೆಕ್ಟ್, ಅದು ಬೇರೆ ಸಂದರ್ಭದಲ್ಲಿ ಮಾತಾಡೋದು. ಆದ್ರೆ ಯೋಗ ನಿದ್ರೆ ಬಿಟ್ಟರೆ ಇನ್ನೇನು ಮಾಡೋದಿಲ್ವಲ್ಲ. ಹಾಗಾದ್ರೆ ಪರಮಾತ್ಮ ಹಿಂಗೆ ಹೇಳ್ತಾನೆ, ಏನು ಶುದ್ಧ ಚೈತನ್ಯ ಸ್ವರೂಪದಿಂದ ಪ್ರಕಟವಾಗಿರುವಂತಹ ವಿಷಯ ಇದೆ, ಅದು ಪರಮಾತ್ಮನಿಂದ ನಮಗೆ ಹೇಗೆ ಸಿಗುತ್ತೆ ಅಂತ ಕೇಳಿದ್ರೆ ಅವನು ಉಚ್ಛ್ವಾಸ ನಿಶ್ವಾಸ ರೂಪದಲ್ಲಿ ಸಿಗುತ್ತೆ. ಅದನ್ನೆಲ್ಲ ಕೂಡ ಮಹರ್ಷಿಗಳು ಕೇಳಿಸ್ಕೊಂಡು ನಮ್ಮ ಪರಂಪರೆಗೆ ಇಲ್ಲಿಯವರೆಗೆ ನಮ್ಮ ಗುರುಗಳು ಕೊಟ್ಟಿರುವಂತಹ ವೇದ, ನಾವು ಅಧ್ಯಯನ ಮಾಡ್ತಿರುವಂತಹ ವೇದ ಏನಿದೆ ಅಲ್ಲಿಯವರೆಗೂ ಕೂಡ ಒಂದೇ ಒಂದು ಅಕ್ಷರ ಚಾಚೂ ತಪ್ಪದೇನೆ ನಮ್ಮವರೆಗೂ ಬಂದಿದೆ ಅಂತ ಅಂದ್ರೆ ಅದ್ರ ಮಹತ್ವ ನೀವು ತಿಳ್ಕೋಬೇಕು. ನಾವೇನಕ್ಕೆ ಇದನ್ನು ಉಳಿಸ್ಬೇಕು ಅಂತ. ಅರ್ಥ ಆಯ್ತಾ? ಹಾಗೆ ಈ ವೇದವನ್ನ ಉಳಿಸುವುದರ ಮಹತ್ವ ನಾವು ತಿಳ್ಕೊಂಡಿದ್ದೀವಿ. ಆದ್ರೆ ಈ ವೇದದ ಮಹತ್ವ ಏನು, ನಮಗೇನ್ ಸಿಗುತ್ತೆ ಅಂತ ಒಂದು ಪ್ರಶ್ನೆ ಬರುತ್ತೆ. ತುಂಬಾ ಸಂಕಷ್ಟ ಕಾಲದಲ್ಲೇ ವೇದಾಧ್ಯಯನ ಮಾಡಿದ್ದವರೆಲ್ಲ ಚೆನ್ನಾಗಿ ಬಾಳಿದ್ದಾರೆ ಅಂತ ಅಂದ್ರೆ ಈಗಿನ ಕಾಲ ತುಂಬಾ ಸುಖಮಯವಾಗಿದೆ ಅಂತಾನೆ ನಾವು ಹೇಳ್ಕೋಬೇಕು. ಯಾಕಂದ್ರೆ ಒಂದು 15 ವರ್ಷದ ಹಿಂದೆ 10 ವರ್ಷದ ಹಿಂದೇನು ಇಷ್ಟು ಸುಖ ಇರಲಿಲ್ಲ ವೇದಾಧ್ಯಾಯಿಗಳಿಗೆ. ಇಷ್ಟೊಂದು ವೇದಾಧ್ಯಾಯಿಗಳು ಒಂದು ಕಡೆ ಸೇರೋದನ್ನೋದು ಕೂಡ ಕಷ್ಟ ಆಗ್ತಿತ್ತು. ಇವರು ತುಂಬಾ ದೊಡ್ಡ ದೊಡ್ಡ ವಿದ್ವಾಂಸರು, ಇವರೆಲ್ಲ ಕೂಡ ಎಷ್ಟು ಕಷ್ಟಗಳನ್ನ ಅನುಭವಿಸಿ ವೇದವನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಅಷ್ಟು ಸುಲಭವಾಗಿರಲಿಲ್ಲ. ಹಾಗಾಗಿ ಈ ವೇದವನ್ನ ನಾವು ಇನ್ನು ಮುಂದೆ ಹೀಗೆ ಕಾಪಾಡಿಕೊಂಡು
ಈ ಶಿಷ್ಯ ಪರಂಪರೆಯನ್ನ, ಶಿಷ್ಯ ಪ್ರಶಿಷ್ಯರನ್ನ ನಾವು ಕಾಪಾಡಿಕೊಂಡು ಸಂಪಾದನೆ ಮಾಡಿಕೊಂಡು ಸಹಸ್ರ ವರ್ಷ ಅದು ಭಜಗುಂಬೃಹೇಮ ಅಂತ ಹೇಗೆ ನಾವು ಪ್ರಾರ್ಥನೆ ಮಾಡ್ತೀವಿ ಬರಿಹರಾಹರಣ ಮಾಡಬೇಕಾದ್ರೆ, ಅದೇ ರೀತಿ ಪರಮಾತ್ಮನನ್ನ ನಾವು ಕೂಡ ನಮ್ಮ ಶಿಷ್ಯ ಪ್ರಶಿಷ್ಯರೊಂದಿಗೆ ಸಹಸ್ರ ವರ್ಷ ಭಜಗುಂಬೃಹೇಮ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡ್ಕೊತಾ ನಮ್ಮ ಶಿಷ್ಯ ಪ್ರಶಿಷ್ಯರನ್ನ ಇನ್ನೂ ಹೆಚ್ಚಾಗಿ ಬೆಳೆಸ್ಕೊಂಡು ವೇದ ಪರಂಪರೆಯನ್ನ ಉಳಿಸ್ಕೊಂಡು ನಾವು ಪರಮಾತ್ಮನೊಂದಿಗೆ ಯಾವತ್ತೂ ಕೂಡ ಆ ಸಂಬಂಧ ಚ್ಯುತಿ ಆಗದೆ ಇರೋ ಹಾಗೆ ನಾವು ಅಚ್ಯುತನ ಜೊತೆಗೆ ನಾವು ಬಾಳ್ಬೇಕು ಅಂತ ಒಂದು ವಿಷಯವನ್ನ, ಮಹತ್ವಪೂರ್ಣವಾದ ವಿಷಯವನ್ನ ಸ್ಮರಣೆ ಮಾಡ್ಕೊತಾ ಈ ವೇದ ಅಧ್ಯಯನದಿಂದ ನಮಗೇನು ಬರುತ್ತೆ ಅಂತ ಕೇಳಿದ್ರೆ, ನಮಗೆ ಸ್ವಾಧ್ಯಾಯ ಬ್ರಾಹ್ಮಣದಲ್ಲಿ ಒಂದು ಮಹತ್ವಪೂರ್ಣವಾದ ವಿಷಯವನ್ನು ಹೇಳ್ತಾರೆ. ಯಂ ಯಂ ಕಾಮಯತೆ ತೇನ ತೇನ ಶ್ರೇಷ್ಠಂ ಭವತಿ ಅಂತ ಹೇಳ್ತಾರೆ. ಅದೇ ವಿಷಯವನ್ನ ಪುರಾಣವೂ ಹೇಳುತ್ತೆ. ವೇದಾಧ್ಯಾಯಿ ಸದೈವ ಸ್ಯಾದಪಾತ್ಮ ಸತ್ಯವಾಕ್ಷುಚಿ ಯಂ ಯಂ ಕಾಮಂ ಕಾಮಯತೆ ತಂ ತಂ ವೇದೇನ ಸಾಧಯೇತ್ ಅಸಾಧ್ಯಂ ನಾಸ್ತಿ ಯತ್ಕಿಂಚಿತ್ ಬ್ರಹ್ಮಣೋ ಹಿ ಫಲಂ ಮಹತ್ ಅಂತ ಹೇಳ್ತಾರೆ. ವೇದಾಧ್ಯಾಯಿ ಸದೈವ ಸ್ಯಾದಪಾತ್ಮ, ವೇದಾಧ್ಯಯನ ಮಾಡುವಂತಹವನಿದಾನಲ್ಲ ಅವನು ಎಷ್ಟು ವಿಶಿಷ್ಟನಾದಂತಹ ಒಬ್ಬ ಮನುಷ್ಯ ಅಂತ ಅಂದ್ರೆ, ಸತ್ಯವಾಕ್ಷುಚಿ ಸ್ಯಾದ್ ಅಪಾಪ್ಮ, ಅವನು ಯಾವಾಗಲೂ ಕೂಡ ಸತ್ಯವನ್ನೇ ನುಡಿಯುವಂತಹ ವ್ಯಕ್ತಿ ಆಗಿರ್ತಾನೆ. ಇಲ್ಲಿ ಸತ್ಯವಾಕ್ಕಂದ್ರೆ ಏನು? ಏನೋ ನಡೆದಿದೆ, ನಡೆದಿರೋದನ್ನ ನಡೆದಿದ್ದ ಹಾಗೆ ನಾವು ಹೇಳೋದು ಸತ್ಯ ಅಲ್ಲ. ವೇದವೇ ಸತ್ಯ, ವೇದವೇ ನಿತ್ಯ. ಆ ವೇದ ವಾಕ್ಕನ್ನ ನಾವು ನಿರಂತರ ಅಧ್ಯಯನ ಮಾಡುವುದೇ ಸತ್ಯವಾಕ್ ಅಂತ ಹೇಳ್ತಾರೆ. ಆ ರೀತಿ ಸತ್ಯವಾಕ್ ಶುಚಿಹಿ, ಆ ಸತ್ಯವಾಕನ್ನ ನಾವು ನಿತ್ಯ ಸ್ಮರಣೆ ಮಾಡ್ತಾ ಇದ್ರೆ ನಾವು ಸದಾ ಶುಚಿಯಾಗಿರ್ತೀವಿ. ಸತ್ಯವಾಕ್ ಶುಚಿಹಿ ಸ್ಯಾತ್ ಅಪಾತ್ಮ, ಅಪಾತ್ಮನಾಗಿರ್ತಾರೆ. ಪಾಪಗಳು ಅವನಿಗೆ ಅಂಟುವುದೇ ಇಲ್ಲ. ಪಾಪಗಳು ಅವನಿಗೆ ಹೇಗೆ ಸುಟ್ಟೋಗುತ್ತೆ ಅವನನ್ನು ತಾಕಿದ್ರೆ ಅಂತ ಒಂದು ದೃಷ್ಟಾಂತವನ್ನು ಹೇಳ್ತಾರೆ. ಯಾವ ರೀತಿ ಅಗ್ನಿಯಲ್ಲಿ ಬಿದ್ದಿರುವಂತಹ ಹತ್ತಿ ವಿಲಿಪ್ತ ಕಾಲದಲ್ಲಿ ಸುಟ್ಟೋಗುತ್ತೋ ಆ ರೀತಿ ಅವನನ್ನು ಅಂಟಿರುವಂತಹ ಪಾಪ ಸುಟ್ಟೋಗುತ್ತಂತೆ. ಯಾವನು ಸ್ವಾಧ್ಯಾಯ ತಪಸ್ಸು ಮಾಡ್ತಾ ಇರ್ತಾನೆ, ಯಾವನು ವೇದಾಧ್ಯಯನ ಮಾಡಿರ್ತಾನೆ, ಅವನ ಪಾಪಗಳು ಅಗ್ನಿಯಲ್ಲಿ ಬಿದ್ದಿರುವಂತಹ ಹತ್ತಿಯಂತೆ ಅದು. ಹಾಗಾಗಿ ಸ್ಯಾತ್ ಅಪಾತ್ಮ, ಅಪಾತ್ಮ ಸ್ಯಾತ್ ಅವನು ಸದೈವ ಸ್ಯಾದ್ ಅಪಾತ್ಮ ಸತ್ಯವಾಕ್ಷುಚಿ ಯಂ ಯಂ ಕಾಮಯತೆ, ಯಾವ ಯಾವ ಕಾಮನೆಗಳನ್ನು ಅವನು ಕೋರ್ಕೊತಾನೋ ಅದೆಲ್ಲವೂ ಕೂಡ ತಂ ತಂ ವೇದೇನ ಸಾಧಯೇತ್, ಅವೆಲ್ಲವೂ ಕೂಡ ವೇದದಿಂದಲೇ ಸಾಧನೆ ಮಾಡಬಹುದು. ಅಸಾಧ್ಯಂ ನಾಸ್ತಿ ಯತ್ಕಿಂಚತ ಬ್ರಹ್ಮಣೋ ಹಿ ಫಲಂ ಮಹತ್, ಅಸಾಧ್ಯ ಎನ್ನುವುದು ಇಲ್ಲವೇ ಇಲ್ಲ. ಅದು ವೇದದ ಮಹಿಮೆ, ಮಹತ್ತರವಾದಂತಹ ಫಲ, ವೇದದ ಫಲ ಅಂತ ಹೇಳ್ತಿದ್ದಾರೆ. ಹೀಗೆ ನಾವು ವೇದವನ್ನ ಕಾಪಾಡುವುದಕ್ಕೂ ಮಹತ್ವ ಇದೆ. ವೇದವನ್ನ ಯಾವ ಪ್ರಯೋಜನಕ್ಕೋಸ್ಕರ ನಾವು ಓದ್ತಿದ್ದೀವಿ ಅಂತ ತಿಳ್ಕೊಳ್ಳೋದ್ರಲ್ಲೂ ಮಹತ್ವ ಇದೆ. ವೇದ ಬರೀ ಐಹಿಕ ಸುಖಗಳನ್ನು ಮಾತ್ರ ಕೊಡುವಂತಹದ್ದಲ್ಲ, ಅದು ಆಮುಷ್ಮಿಕ ಫಲಗಳನ್ನೂ ಕೊಡುತ್ತೆ. ಹಾಗಂದ್ರೆ ಏನು ಗೊತ್ತೇ ಇಲ್ವೇ ನಮಗೆ? ಆಮುಷ್ಮಿಕ ಫಲಗಳಂದ್ರೆ ಏನು ಗೊತ್ತಾ? ನಮಗೆ ಯಾರಿಗಾದ್ರೂ ಗೊತ್ತಿಲ್ಲ. ಸ್ವರ್ಗ ಇದೆ ಅಂತ ಅಂದ್ರೆ ನಾವು ನಂಬ್ತೀವ? ನಂಬಬೇಕು. ಯಾಕೆ ಅಂತಂದ್ರೆ ನಾವು ನೋಡಿದ್ದೇ ಸತ್ಯ ಅಂತ ನಾವು ತಿಳ್ಕೊಂಡ್ರೆ ಕಷ್ಟ. ನೋಡಿದ್ದೆಲ್ಲ ಸತ್ಯ ಅಂತ ಹೇಳಕ್ಕಾಗತ್ತಾ? ನೋಡದೇ ಇರೋದೆಲ್ಲ ಸುಳ್ಳು ಅಂತ ಹೇಳಕ್ಕಾಗತ್ತಾ? ಆಗೋದಿಲ್ಲ. ಆದ್ರೆ ನೋಡಿದ್ದು, ನೋಡದೇ ಇರುವುದು ಎಲ್ಲವೂ ಕೂಡ ಒಬ್ಬನಿಗಂತೂ ಗೊತ್ತಿರುತ್ತೆ. ಅದು ನಮ್ಮ ವಿಷಯದಲ್ಲೂ ಪ್ರಕೃತಿ ವಿಷಯದಲ್ಲೂ. ಆ ಪಂಚಭೂತ ಆತ್ಮಕವಾಗಿ ಯಾವ ಪರಮಾತ್ಮ ನಮಗೆ ಈ ದೇಹವನ್ನು ಕೊಟ್ಟು ಅನುಗ್ರಹ ಮಾಡಿದ್ದಾನೆ, ಅವನು ಇದಕ್ಕೂ ಮುಂಚೆ ನಾವು ಕೃತತ್ರೇತ ದ್ವಾಪರ ಯುಗಗಳಲ್ಲಿ ಕಲಿಯುಗದಲ್ಲೂ ಕೂಡ ಅನೇಕ ವಿಧವಾಗಿ ನಾವು ಹುಟ್ಟು ಸತ್ತು ಇಲ್ಲಿಯವರೆಗೆ ನಾವು ಈ
ಈ ಈ ಜನ್ಮ ಈ ಜನನ ಮರಣ ಚಕ್ರವನ್ನು ತಳ್ಕೊಂಡು ಬಂದಿದ್ದೀವಲ್ಲ, ಅದೆಲ್ಲವನ್ನೂ ಕೂಡ ನಮಗೆ ಪ್ರಸಾದಿಸಿದಂತಹ ಪರಮೇಶ್ವರನಿಗೆ ಗೊತ್ತಿರುತ್ತೆ. ಹಾಗಾಗಿ ನಾವು ಏನೇ ಕರ್ಮ ಮಾಡಿದ್ರೂ ಕೂಡ ಅವನಿಗೆ ಅರ್ಪಣೆ ಮಾಡ್ತೀವಿ, ಅವನ ಪ್ರೀತಿಗೋಸ್ಕರ ಮಾಡ್ತಿದ್ದೀವಿ ಅನ್ನುವ ಒಂದು ಸಂಕಲ್ಪವನ್ನ ಹೇಳ್ತೇವೆ ಪ್ರತಿಯೊಂದು ಕರ್ಮದಲ್ಲೂ ಕೂಡ. ಆ ರೀತಿ ಪರಮಾತ್ಮ ನಮ್ಮನ್ನ ಯಾವತ್ತೂ ಕೂಡ ಕಾಪಾಡ್ತಾ ಇರ್ತಾನೆ, ನಮ್ಮನ್ನ ಯಾವತ್ತೂ ಕೂಡ ನೋಡ್ತಾ ಇರ್ತಾನೆ. ಹಾಗಾಗಿ ಇಲ್ಲಿ ನಂಬಿಕೆ ಪ್ರಶ್ನೆ ಅಲ್ಲವೇ ಅಲ್ಲ. ಸ್ವರ್ಗ ಕಾಮಕನಾಗಿ ಈ ಕೆಲಸ ಮಾಡಬೇಕು ಅಂತ ವೇದ ಆದೇಶ ಮಾಡಿದ್ರೆ ಅದು ಮಾಡಲೇಬೇಕು. ಈ ಕೆಲಸಕ್ಕೋಸ್ಕರ ನೀನು ಮಾಡಬೇಕು, ರಾಷ್ಟ್ರ ಕಾಮಕನಾಗಿ ನೀನು ಮಾಡಬೇಕು ಅಂತ ಅಂದ್ರೆ ಮಾಡ್ಲೇಬೇಕದು. ವೇದೋ ನಿತ್ಯಂ ಅಧೀಯತಾಂ ತದದಿತಂ ಕರ್ಮ ಸ್ವನುಷ್ಠೀಯತಾಂ ತೇನೇಶಸ್ಯ ವಿಧೀಯತಾಂ ಅಪಜತಿ ಕಾಮ್ಯೇನ ತಿಸ್ತ್ಯಜ್ಯತಾಂ ಅಂತ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ನಿತ್ಯವೂ ವೇದಾಧ್ಯಯನವನ್ನ ಮಾಡಬೇಕು. ಹಾಗಂದ್ರೆ ಏನು? ವೇದ ಅಂದ್ರೆ ಏನು? ವೇದೋ ನಿತ್ಯಂ ಅಧೀಯತಾಂ ತದುದಿತಂ ಕರ್ಮ ಸ್ವನುಷ್ಠೀಯತಾಂ. ವೇದ ವಿಹಿತವಾದಂತಹ ಕರ್ಮಗಳನ್ನ ಆಚರಣೆ ಮಾಡಬೇಕು. ಏನದು? ಯಾವ ಕರ್ಮಗಳು ವೇದ ವಿಹಿತವಾದದ್ದು? ತೇನ ಈಶಸ್ಯ ವಿಧೀಯತಾಂ ಅಪಜತಿ ಕಾಮ್ಯೇನ ತಿಸ್ತ್ಯಜ್ಯತಾಂ. ಆ ವಿಹಿತ ಕರ್ಮಗಳಿಂದ, ಕರ್ಮಾನುಷ್ಠಾನದಿಂದ ಪರಮಾತ್ಮನ ಪೂಜೆ ಮಾಡಬೇಕು. ಹೇಗೆ ಮಾಡಬೇಕು? ವಿಹಿತ ಕರ್ಮಗಳನ್ನ ಮಾಡಿದ್ರೆ ನಾವು ಆ ಪೂಜೆ ಮಾಡಿದಂಗೆ ಆಗುತ್ತಾ? ಹಾಗಾದ್ರೆ ಹೂ ಕೀಳಬೇಕಾಗಿಲ್ವಾ? ನೀರು ಸರಿಬೇಕಾಗಿಲ್ವಾ? ಹಾಲು ಹಾಕಬೇಕಾಗಿಲ್ವಾ? ಭಜನೆ ಮಾಡಬೇಕಾಗಿಲ್ವಾ ಅಂತಂದ್ರೆ ಅದಕ್ಕೂ ಮೀರಿ ಶ್ರೌತ ಯಜ್ಞಾದಿಗಳನ್ನ ಏನ್ ಹೇಳಿದ್ದಾರೆ, ಶ್ರುತಿ ವಿಹಿತ ಕರ್ಮಗಳು, ಅವುಗಳನ್ನ ಆಚರಣೆ ಮಾಡಿದ್ರೇನೆ ಪರಮಾತ್ಮ ಪ್ರೀತಿ ಪಡ್ತಾನೆ. ಅದು ಬ್ರಾಹ್ಮಣರಿಗೆ. ಯಾರು ಬ್ರಾಹ್ಮಣರಂದ್ರೆ ವೇದಾಧ್ಯಯನ ಮಾಡಿದ್ದವರು. ವೇದಾಧ್ಯಯನ ಬಿಟ್ಟು ಸುಮ್ಮನೆ ಬ್ರಾಹ್ಮಣ ಅಂತ ಹೇಳಿಕೊಳ್ಳುವವರು ಯಾರು ಬ್ರಾಹ್ಮಣರಲ್ಲ ಅನ್ನುವುದು ಒಂದು ಅಭಿಪ್ರಾಯ ಅಲ್ಲಲ್ಲಿ ವ್ಯಕ್ತ ಆಗ್ತಾ ಇರುತ್ತೆ ಪುರಾಣದಲ್ಲಿ. ಆದ್ರೆ ಯಥಾರ್ಥವಾದಿ ಲೋಕ ವಿರೋಧಿ ಅಂತ ಒಂದು ಮಾತಿರೋದ್ರಿಂದ ನಾವು ಅದನ್ನು ದಾಟ್ಕೊಂಡು ಮುಂದಕ್ಕೆ ಹೋಗೋಣ. ಹಾಗೆ ಬ್ರಾಹ್ಮಣ ಅಂತಂದ್ರೆ ವೇದಾಧ್ಯಯನ ಮಾಡುವವನು, ವೇದಕ್ಕೋಸ್ಕರ ಪರಿತಪನೆ ಮಾಡುವವನು. ಯಾಕೆ ಅಂತಂದ್ರೆ ಪರಮಾತ್ಮನ ಒಂದು ಕೆಲಸಕ್ಕೋಸ್ಕರವೇ ನಾವೆಲ್ಲವೂ ಕೂಡ ಇದ್ದೀವಿ. ನಾವೆಲ್ಲ ಯಾವ ರೀತಿ ಅಂತಂದ್ರೆ ನಮ್ಮ ದೇಹದ ಮೇಲೆ ಯಾವ ರೀತಿ ಒಂದು ಒಳ್ಳೆ ಬ್ಯಾಕ್ಟೀರಿಯಾ ಇರುತ್ತೆ, ಹಾಗೆ ಕೆಟ್ಟ ಬ್ಯಾಕ್ಟೀರಿಯಾನು ಇರುತ್ತೆ. ನಮ್ಮ ದೇಹ ಉಳಿಬೇಕು ಅಂತಂದ್ರೆ ಎರಡೂ ಇರಬೇಕು. ನನಗೆ ಒಳ್ಳೇದೇ ಬೇಕು, ಕೆಟ್ಟದ್ ಬೇಡ ಅಂತ ಅಂದ್ರೆ ಆಗೋದಿಲ್ಲ. ಕೆಟ್ಟದೂ ಇರಬೇಕು, ಒಳ್ಳೇದೂ ಇರಬೇಕು. ಅದೇ ರೀತಿ ನಾವೆಲ್ಲವೂ ಕೂಡ ಪರಮಾತ್ಮ ದೇಹವನ್ನ ಅಂಟ್ಕೊಂಡಿರುವಂತಹ ಒಂದು ಬ್ಯಾಕ್ಟೀರಿಯಾ ತರ. ಪರಮಾತ್ಮನ ಕೆಲಸವನ್ನು ಮಾಡೋದಕ್ಕೆ ನಾವು ಬಂದಿದ್ದೀವಿ. ಅದು ಗೌಣವಾಗಿ ನಡೀತಾ ಇರುತ್ತೆ. ಈ ದೇಹ ಅನ್ನುವುದು, ಈ ಬದುಕನ್ನುವುದು, ನಮ್ಮ ಕರ್ಮ ಅನ್ನುವುದು ಎಲ್ಲವೂ ಕೂಡ ಯಜ್ಞ ಸ್ವರೂಪವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಏಕ ಏವ ವೇದ ಏಕ ಏವ ಯಜುರ್ವೇದಸ್ತಂ ಚತುರ್ಧಾಭ್ಯಕಲ್ಪಯತು ಅಂತ ಹೇಳ್ತಾರೆ. ವೇದದ ವಿಷಯವನ್ನು ಹೇಳುವಾಗ ವಿಷ್ಣು ಪುರಾಣದಲ್ಲಿ ಏಕ ಏವ ಯಜುರ್ವೇದ ತಂ ಚತುರ್ಧಾಭ್ಯಕಲ್ಪಯತು ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತಾರೆ. ಮೊದಲಿದ್ದದ್ದು ವೇದ ಒಂದೇ ಆಗಿತ್ತು, ಯಜುರ್ವೇದ ಅಂತ ಅದಕ್ಕೆ ಸಂಜ್ಞೆ ಇತ್ತು. ಅದನ್ನ 4 ವಿಧವಾಗಿ ವಿಂಗಡಣೆ ಮಾಡಿದ್ದಾರೆ ವ್ಯಾಸ ಭಗವತ್ಪಾದರು. ಏನಕ್ಕೆ ಮಾಡಿದ್ದಾರೆ ಅಂತಂದ್ರೆ ಆಗಿನ ಸಾಂದರ್ಭಿಕ ಕಾಲವನ್ನು ನೋಡಿದಾಗ, ಆ ಸಮಯವನ್ನ ನೋಡಿದಾಗ ಅವರಿಗೆ ಅನಿಸಿತ್ತು ಆ ರೀತಿ ವೇದವನ್ನು ವಿಭಾಗ ಮಾಡಲೇಬೇಕು ಅಂತ. ಅವ್ರಿಗನಿಸಿರೋದಲ್ಲ, ದೇವತೆಗಳು ಕೇಳ್ಕೊಂಡಿದ್ರು, ಆಗಿನ ಮಹರ್ಷಿಗಳು ಕೇಳ್ಕೊಂಡಿದ್ರು. ಆಗ ವಿಷ್ಣು ವ್ಯಾಸ ಭಗವತ್ಪಾದರಾಗಿ ಬರ್ತಾರೆ. ಬಂದು 4 ಭಾಗಗಳಾಗಿ ವೇದವನ್ನು ವಿಂಗಡಣೆ ಮಾಡ್ತಾರೆ. ಒಂದು ಕಥೆ ಕೃಷ್ಣ ಯಜುರ್ವೇದದಲ್ಲಿ ಬರುತ್ತೆ. ಭರದ್ವಾಜ ಮಹರ್ಷಿಗಳು ತಪಸ್ ಮಾಡಿದ್ರಂತೆ. ವೇದಾಧ್ಯಯನ ಮುಗಿದ ಮೇಲೆ 100 ವರ್ಷ ತುಂಬಿತ್ತು. ತಪಸ್ ಮಾಡಿದಾಗ ಬ್ರಹ್ಮ ಬಂದ ಪ್ರತ್ಯಕ್ಷ ಆದ. ಏನ್ ಬೇಕು ನಿನ್ಗೆ ಅಂತ ಕೇಳಿದಾಗ ನನಗೊಂದು 100 ವರ್ಷ ಕೊಟ್ಬಿಡಪ್ಪ,
100 ವರ್ಷ ಕೊಡ್ತಾನೆ, ಮತ್ತೆ 100 ವರ್ಷ ವೇದಾಧ್ಯಯನ ಮಾಡ್ತಾನೆ, ಮತ್ತೆ ತಪಸ್ಸು ಮಾಡ್ತಾನೆ, ಇನ್ನೊಂದು 100 ವರ್ಷ ಕೊಡ್ತಾನೆ, ಮತ್ತೆ ತಪಸ್ಸು ಮಾಡ್ತಾನೆ. 300 ವರ್ಷ ಕಳೆದಾಯ್ತು. ಏನ್ ಮಾಡ್ತಿದ್ಯಪ್ಪ, ಯಾಕಪ್ಪ ಇಷ್ಟೊಂದ್ ಸಲ ಕೇಳ್ತಿದ್ಯಾ ಅಂತ ಕೇಳಿದ್ರೆ ಗೌತಮರು ಹೇಳ್ತಾರೆ, ನಾನು ಇನ್ನೂ ವೇದಗಳನ್ನ ಅಧ್ಯಯನ ಮಾಡಬೇಕು, ಇನ್ನೆಷ್ಟು ವೇದ ಇದೆಯೋ ಅಷ್ಟನ್ನೇ ನಾನು ಅಧ್ಯಯನ ಮಾಡಬೇಕು ಅಂತ ಕೇಳ್ತಾರೆ. ಕೇಳಿದಾಗ ಅವ್ರು ಹೇಳ್ತಾರೆ, 3 ಮುಷ್ಟಿಗಳನ್ನ ತೆಗೆದು ನೀನು ಅಧ್ಯಯನ ಮಾಡಿದ್ದಿಷ್ಟೇ ಅಪ್ಪ, ಅನಂತಾದೇ ವೇದಾಹ, ವೇದಗಳು ಅನಂತಗಳು, ಅಷ್ಟೆಲ್ಲ ಅಧ್ಯಯನ ಮಾಡೋದು ನಿನ್ ಕೈಯಲ್ಲಿ ಆಗಲ್ಲ, ಬಿಟ್ಬಿಡು ಅಂತ ಹೇಳ್ತಾರೆ. ಅಂದ್ರೆ ವೇದಗಳು ಅನಂತವಾಗಿವೆ, ಅದು ಒಬ್ಬರಿಂದ ಅಧ್ಯಯನ ಮಾಡೋದು ಅಸಾಧ್ಯ, ಸಾಧ್ಯವೇ ಆಗೋದಿಲ್ಲ. ಆ ರೀತಿಯ ಒಂದು ತರುಣದಲ್ಲಿ ವೇದವ್ಯಾಸರು ಏನ್ ಮಾಡಿದ್ದಾರೆ ಅಂತ ಅಂದ್ರೆ 4 ಭಾಗವಾಗಿ ವೇದಗಳಲ್ಲಿ 4 ಲಕ್ಷಣಗಳಿವೆ. ಒಂದು, ವೇದಾಹಿ ಯಜ್ಞಾರ್ಥಂ ಅಭಿಪ್ರವೃತ್ತಾಹ, ವೇದಗಳು ಯಜ್ಞಗಳಕ್ಕೋಸ್ಕರ, ಯಜ್ಞ ಪ್ರತಿಪಾದನೆಗೋಸ್ಕರ ಹೊರಟಿರುವಂತಹದ್ದು. ಹಾಗಾಗಿ ವೇದಗಳಲ್ಲಿ ಇರುವಂತಹ ಯಜ್ಞ ಲಕ್ಷಣವನ್ನ ಉಳಿಸಿ ಇನ್ನುಳಿದ ಭಾಗಗಳನ್ನ ವಿಭಾಗ ಮಾಡಿದ್ರು. ಇನ್ನೊಂದು ಲಕ್ಷಣ ಹುಡುಕಿದ್ರು, ಅವರಿಗೆ ವೇದದಲ್ಲಿ ಮಂತ್ರಗಳು ಸಿಕ್ಕಿದವು. ಆ ಮಂತ್ರಗಳು ಋಕ್ ಅಂತ ನಾವು ಹೇಳ್ತೀವಿ. ಆ ಋಗ್ ಲಕ್ಷಣ ಇರುವಂತಹ ಮಂತ್ರಗಳನ್ನೆಲ್ಲ ಭಾಗ ಮಾಡಿ ಋಗ್ವೇದ ಅಂತ ಮಾಡಿದ್ರು. ಅದೇ ರೀತಿ ಸಾಮಗಾನ ಇರುವಂತಹ ಮಂತ್ರಗಳನ್ನೆಲ್ಲ ಋಕ್ಕುಗಳನ್ನೆಲ್ಲ ತೆಗೆದು ಸಾಮವೇದ ಅಂತ ಮಾಡಿದ್ರು. ಹಾಗೇನೆ ಯಾವ ಮಂತ್ರಗಳಿಂದ ಬ್ರಹ್ಮವಿದ್ಯೆ ನಾವು ತಿಳ್ಕೊತೀವೋ, ಯಾವ ವೇದದಿಂದ ನಾವು ತಾತ್ಕಾಲಿಕವಾದಂತಹ ಸುಖವನ್ನ ಅನುಭವಿಸಕ್ಕೆ ಉಪಯೋಗವಾಗುವಂತಹ ಮಂತ್ರಗಳನ್ನ ಬಳಸ್ತೀವೋ ಆ ಮಂತ್ರಗಳನ್ನ ಅಥರ್ವ ವೇದ ಅಂತ ಮಾಡಿದ್ದಾರೆ. ಈಗ ನಾವು ಅಥರ್ವ ಶೀರ್ಷೋಪನಿಷತ್ತನ್ನ ನೋಡ್ತಾ ಇದ್ದೀವಿ. ಥರ್ವ ಅಂತ ಅಂದ್ರೆ ಚಲನ ಉಂಟಾಗುವಂತಹ ವಿಷಯ. ಹಾಗೆ ದುಃಖ, ಪಾಪ ಇತ್ಯಾದಿಗಳೆಲ್ಲ ಬರುವಂತಹ ವಿಷಯ. ಅಥರ್ವ ಅಂದ್ರೆ ಇವೆಲ್ಲದಕ್ಕೂ ಕೂಡ ಭಿನ್ನವಾದಂತಹ ಸ್ವರೂಪ. ಅದನ್ನ ಸುಖವನ್ನು ಕೊಡುವಂತಹ ಮಂತ್ರಗಳೇನಿರುತ್ತೆ ಅದಕ್ಕೆ ಅಥರ್ವ ವೇದ ಅಂತ. ಐಹಿಕವಾಗಿ ಯಾವ ಸುಖವನ್ನ ಕೊಡಕ್ಕೆ ಅವಕಾಶ ಇರುತ್ತೋ ಆ ವಿಷಯಗಳನ್ನ ಅಥರ್ವ ವೇದ ಅಂತ ಹೇಳ್ತಾರೆ. ಅದು ವೇದಕ್ಕೆ ಒಂದು ಸ್ವರೂಪವನ್ನ ವೇದವೇ ವರ್ಣನೆ ಮಾಡುತ್ತೆ. ಋಗ್ದಕ್ಷಿಣ ಪಕ್ಷ, ಸಾಮೋತ್ತರ ಪಕ್ಷ, ಅಥರ್ವಾಂಗಿರಸ ಪುಚ್ಛಂ ಪ್ರತಿಷ್ಠಾ ಅಂತ ಹೇಳುತ್ತೆ. ಅಂತಂದ್ರೆ ಯಜುರ್ವೇದವು ಒಂದು ಪಕ್ಷಿಯ ದೇಹವಂತೆ, ಋಗ್ವೇದವು ದಕ್ಷಿಣ ಪಕ್ಷ ಅಂತೆ, ಸಾಮವೇದ ಉತ್ತರ ಪಕ್ಷ ಅಂತೆ, ಮತ್ತೆ ಅಥರ್ವವೇದ ಅಂದ್ರೆ ಪುಚ್ಛ ಅಂತೆ. ಪುಚ್ಛ ಅಂದ್ರೆ ಅದಕ್ಕೆ ಬಾಲ ಇದ್ದಂಗೆ, 2 ರೆಕ್ಕೆಗಳು, 1 ಬಾಲ. ಈ 4 ಸಮಗ್ರವಾಗಿ ಸೇರಿದ್ರೇನೆ ಹಾರುವಂತಹ ಒಂದು ದಿವ್ಯವಾದ ಪಕ್ಷಿ ನಮಗೆ ಸಿಗುತ್ತೆ. ಹಾಗಾಗಿ ವೇದಗಳನ್ನು ಯಾವತ್ತೂ ಕೂಡ ಭಿನ್ನ ರೂಪದಿಂದ ನೋಡಲೇಬಾರದು, ಸಮಗ್ರವಾಗಿ ನೋಡಬೇಕು. ಒಂದು ಹಾರುವಂತಹ ಪಕ್ಷಿಯಾಗಿ ನಾವು ನೋಡಬೇಕು, ಒಂದು ವಿಶಿಷ್ಟವಾದ ಪ್ರಾಣಿಯಾಗಿ ನಾವು ನೋಡಬೇಕು. ಪಕ್ಷಿಗಳ ವಿಜ್ಞಾನವನ್ನ ವೇದಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಹೇಳ್ತಾರೆ. ಹೇಳ್ತಾ ಹೋಗ್ತಾರೆ ತುಂಬಾ ಸಮಯ ಆಗೋಗುತ್ತೆ. ಹಾಗಾಗಿ ನಾನು ಇದನ್ನು ದಾಟಿಕೊಂಡು ಬೇರೆ ವಿಷಯಕ್ಕೆ ಹೋಗ್ತೀನಿ. ಯಜುರ್ವೇದ ಯಜ್ಞೋಪಯೋಗಿತ್ವ ರೂಪ ಯೋಗಾತ್ ಸರ್ವೋಪಿ ವೇದ ಯಜುರ್ವೇದ ಇತ್ಯುಚ್ಯತೆ ಅಂತ ಹೇಳ್ತಾರೆ. ಎಲ್ಲ ವೇದಕ್ಕೂ ಕೂಡ ಈಗ ನಾವು ಹೇಳಿಕೊಂಡಂತೆ ಯಜುರ್ವೇದ ಅನ್ನುವ ಸಂಖ್ಯೆಯನ್ನೇ ಕೊಟ್ಟದ್ರು ಮೊದಲು. ಆದ್ರೆ ನಂತರ ಕಾಲದಲ್ಲಿ ದುರ್ಮೇಧಸ್ಸು ಹೆಚ್ಚಾಗ್ತಾ ಇದೆ, ಬೌದ್ಧಿಕ ಸಾಮರ್ಥ್ಯ ಕಮ್ಮಿ ಆಗ್ತಾ ಇದೆ, ಸ್ವಾರ್ಥ ಬುದ್ಧಿ ಜಾಸ್ತಿ ಆಗ್ತಾ ಇದೆ, ಆಮೇಲೆ ಆಯುಷು ಕ್ಷೀಣ ಆಗ್ತಾ ಹೋಗ್ತಾ ಇದೆ. ಇವೆಲ್ಲವನ್ನು ಗಮನಿಸಿರುವಂತಹ ಪರಮಾತ್ಮನು ವೇದಗಳು ಸಂಪೂರ್ಣವಾಗಿ ಅಧ್ಯಯನ ಮಾಡುವ ಸಾಮರ್ಥ್ಯ ಯಾರಿಗೂ ಇಲ್ಲ. ಹಾಗಾಗಿ ತನ್ನಲ್ಲೇ ಅದನ್ನ ಲೀನ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ದೇವತೆಗಳು ಮಹರ್ಷಿಗಳೆಲ್ಲ ಕೇಳ್ತಾರೆ, ಧರ್ಮಗುಪ್ತಯೇ, ಧರ್ಮವನ್ನು ಕಾಪಾಡೋದಕ್ಕೋಸ್ಕರ ವೇದಗಳನ್ನು ಉಳಿಸುತ್ತ, ವೇದಗಳನ್ನು ಕೊಡು ಅಂತ ಇವರು ಪ್ರಾರ್ಥನೆ ಮಾಡಿದಾಗ ವ್ಯಾಸಭಗವತ್ತಾದರು, ನಾರಾಯಣನು ವ್ಯಾಸಭಗವತ್ತಾದರ ರೂಪದಲ್ಲಿ ಬಂದು ಆ ವೇದಗಳನ್ನು ವಿಂಗಡಣೆ ಮಾಡಿದ್ದಾನೆ ಅಂತ ಹೇಳಿ ವರ್ಣನೆ ಮಾಡ್ತಾರೆ ಒಂದು ಕಡೆ. ಹೀಗೆ ಈ
ವೇದವನ್ನ, ಈ ವೇದ ಸ್ವರೂಪವನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಂಡು ಒಂದಿಲ್ಲದೆ ಇದ್ರೆ ಒಂದಕ್ಕಾಗೋದೇ ಇಲ್ಲ. ನೀವು ವೇದಕ್ಕೆ 10 ಗುಣಗಳನ್ನು ಹೇಳ್ತಾರೆ. ಏನು ಗುಣಗಳು? 10 ಗುಣಗಳು ಅಂತ ಅಂದ್ರೆ ಪಂಚಮಹಾಯಜ್ಞಗಳು 5, ಹಾಗೆ ಅಗ್ನಿಷ್ಟೋಮಾದಿ ಸೋಮಯಾಗಗಳು, ಹಾಗೆ ಪಶುಬಂಧ, ಮತ್ತೆ ಅಗ್ನಿಹೋತ್ರ, ನಿತ್ಯವೂ ನಾವು ಮಾಡಬೇಕಾಗಿರುವಂತಹ ಅಗ್ನಿಹೋತ್ರ, ಚಾತುರ್ಮಾಸ್ಯ. ಈ 10 ನಮಗೆ 10 ಗುಣಗಳು ವೇದಕ್ಕೆ. ಒಂದು ಬಿಟ್ಟರೆ ಒಂದು ಹೇಳ್ತಾ ಇರುತ್ತೆ. ಒಂದು ಕಡೆ ಮನುಷ್ಯ ಯಜ್ಞದ ಬಗ್ಗೆ ಹೇಳುತ್ತೆ, ಒಂದು ಕಡೆ ಬ್ರಹ್ಮಯಜ್ಞದ ಬಗ್ಗೆ ಹೇಳುತ್ತೆ, ಇನ್ನೊಂದು ಕಡೆ ಅಗ್ನಿಷ್ಠಾಮದ ಬಗ್ಗೆ ಹೇಳುತ್ತೆ, ಸೋಮಯಾಗಗಳ ಬಗ್ಗೆ ಹೇಳುತ್ತೆ, ಒಂದು ಕಡೆ ಅಗ್ನಿಹೋತ್ರ ವಿಷಯ ಹೇಳುತ್ತೆ, ಇನ್ನೊಂದು ಕಡೆ ದರ್ಶಪೂರ್ಣಮಾಸಗಳ ಬಗ್ಗೆ ಹೇಳುತ್ತೆ. ಈ ರೀತಿ ಅನೇಕ ವಿಷಯಗಳನ್ನ ಒಂದಕ್ಕೆ ಮುಡಿ ಹಾಕಿ ಹೇಳ್ತಾ ಇರುತ್ತೆ. ಏನ ಒಂದು ಯಜ್ಞ. ಹಾಗಾಗಿ ವೇದಕ್ಕೆ ಇರುವಂತಹ ಒಂದೇ ಒಂದು ಲಕ್ಷಣ ಏನು ಅಂತ ಅಂದ್ರೆ ಯಜ್ಞ. ನಮ್ಮ ಬದುಕು ಒಂದು ಯಜ್ಞ, ನಾವು ಮಾಡಬೇಕಾಗಿರೋದು ಒಂದು ಯಜ್ಞ. ನಿರಂತರ ಈ ಯಜ್ಞ ನಡೀತಾನೇ ಇರುತ್ತೆ. ನಾವು ಸ್ವಾಧ್ಯಾಯ ತಪಸ್ಸು ಮಾಡುವುದು ಯಜ್ಞವೇ, ನಾವು ಅನ್ನದಾನ ಮಾಡುವುದು ಯಜ್ಞವೇ, ಭೂತ ಯಜ್ಞ, ಮನುಷ್ಯ ಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ದೇವಯಜ್ಞ. ಪ್ರತಿಯೊಂದು ಕೂಡ ಪ್ರಕೃತಿಯನ್ನ ಕಾಪಾಡಕ್ಕೆ, ನಮ್ಮನ್ನ ನಾವು ಕಾಪಾಡ್ಕೊಳ್ಳಕ್ಕೆ ಅನೇಕ ವಿಧವಾಗಿ ಭಗವಂತನ ಯಜ್ಞ ರೂಪವನ್ನ ಪದೇ ಪದೇ ವೇದ ಸ್ವರೂಪದಲ್ಲಿ ವರ್ಣನೆ ಮಾಡ್ತಾ, ಹಾಗೆ ನಾವು ಹೇಳಿಕೊಂಡ ಹಾಗೆ ಭಗವಂತನ ವಾಕ್ ಏನಿದೆ ಅದೇ ವೇದ ಸ್ವರೂಪವೇ ಭಗವಂತನ ವಾಕು. ಭಗವಂತ ಎಲ್ಲಿದ್ದಾನೆ ಅಂತಂದ್ರೆ ವೇದದಲ್ಲಿದ್ದಾನೆ. ಭಗವಂತನ ಜೊತೆ ಮಾತಾಡೋದು ಹೇಗೆ ಅಂತ ಅಂದ್ರೆ ವೇದ ಪಾರಾಯಣ ಮಾಡಿದ್ರೆ ಸಾಕು. ಅದೇ ನಮ್ಮ ಜಗದ್ಗುರುಗಳೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು, ನಮ್ಮ ಆಚಾರ್ಯರೆಲ್ಲ ಹೇಳ್ಕೊಂಡು ಬಂದಿರೋದು ಅದೇನೆ. ವೇದ ಪಾರಾಯಣ ಮಾಡಿ, ವೈದಿಕರನ್ನು ಉಳಿಸಿ, ವೇದವನ್ನು ಉಳಿಸಿ, ವೇದವನ್ನು ಕಾಪಾಡಿ. ಈ ರೀತಿ ಅನೇಕ ವಿಧವಾಗಿ ವೇದದ ಮಹಿಮೆಯನ್ನ, ವೇದದ ವೈಶಿಷ್ಟ್ಯವನ್ನ, ವೇದದ ಅವಶ್ಯಕತೆಯನ್ನ ಅನೇಕ ವಿಧವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಈಗಿನ ಸಾಂದರ್ಭಿಕವಾಗಿ ನೋಡೋದಾದ್ರೆ ಎಷ್ಟೊಂದು ಜನ ಸೇರಿದ್ದು ಸಂತೋಷವೇ, ಆದರೆ ತೃಪ್ತಿ ಅಲ್ಲ. ಮುಂದಿನ ವರ್ಷ ಇಲ್ಲಿ ಇನ್ನೊಂದು 200 ಜನ ಸೇರಬೇಕು, ಅದರ ಮುಂದಿನ ವರ್ಷ ಇನ್ನೊಂದು 400 ಜನ ಸೇರಬೇಕು, ಅದರ ಮುಂದಿನ ವರ್ಷ ಹೀಗೆ ಅದು ಬೆಳೀತಾ ಹೋಗ್ಬೇಕು. ಈ ಸಂಸ್ಥೆ ಬೆಳೀಬೇಕು, ವೈದಿಕತೆ ಬೆಳೀಬೇಕು, ವೇದ ಪರಂಪರೆ ಹೆಚ್ಚಾಗಬೇಕು, ನಮ್ಮಿಂದ ಪರಮಾತ್ಮನಿಗೆ ಸೇವೆ ಆಗಬೇಕು, ಪರಮಾತ್ಮನೊಟ್ಟಿಗೆ ನಾವಿರಬೇಕು. ನಮ್ಮ ಜೀವಿತ, ನಮ್ಮ ಜೀವನ ಮುಕ್ತಿಯನ್ನು ಹೊಂದಬೇಕು. ಯಾವ ಪರಮ ಲಕ್ಷ್ಯಕ್ಕೋಸ್ಕರ ನಾವೆಲ್ಲ ತಪಸ್ಸನ್ನು ಮಾಡ್ತಾ ಇದ್ದೀವಿ, ಅದು ಪರಮಾತ್ಮ ನಮಗೆ ಅನುಗ್ರಹಿಸಬೇಕು ಅಂತ ಹೇಳಿ ಪರಮಾತ್ಮನಲ್ಲಿ ನಾನು ಭಕ್ತಿಪೂರ್ಣವಾಗಿ ಪ್ರಾರ್ಥನೆ ಮಾಡ್ತಾ ನಿಮ್ಮೊಟ್ಟಿಗೆ ಈ ಸಂಜೆ ಕಾಲದಲ್ಲಿ ಸೇರಿದ್ದು, ನಿಮ್ಮೆಲ್ಲರನ್ನು ನೋಡಿದ್ದು, ನಿಮ್ಮೊಟ್ಟಿಗೆ ಮಾತಾಡಿದ್ದು, ಈ ಸಭಾಧ್ಯಕ್ಷತೆಯನ್ನು ವಹಿಸಿದ್ದು, ನನಗೆ ಅವಕಾಶ ಅನುಗ್ರಹ ಮಾಡಿರುವಂತಹ ವಿದ್ವಾಂಸರು, ವಿದ್ವಜ್ಜನರು, ಈ ಸಂಸ್ಥೆಯವರು, ಇವರೆಲ್ಲರಿಗೂ ಕೂಡ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳ್ಕೊತ ನನ್ನ ಸಂತೋಷದ ನುಡಿಗಳನ್ನ ನಾಲ್ಕಲ್ಲ ಹೆಚ್ಚಾಗೆ ಮಾತಾಡಿದ್ದೀನಿ. ಆದರೂ ಕೂಡ ನನಗೆ ಯಾಕೋ 4 ಅಂತ ಬರ್ತಿದೆ, ಇನ್ನೂ ಮಾತಾಡ್ಬೇಕಂತಿದೆ. ಆದರೂ ಕೂಡ ಸಮಯಾಭಾವ ಆಗಿರೋದ್ರಿಂದ, ಮುಂದಕ್ಕೆ ಇನ್ನೂ ಕಾರ್ಯಕ್ರಮ ಆಗಬೇಕಾಗಿರೋದ್ರಿಂದ ನಾನು ವಿರಮಿಸ್ತಾ ಇದ್ದೀನಿ. ಇಲ್ಲ ಅಂದ್ರೆ ಮುಂದಿನ ಸಲ ಕರೆಯೋದಿಲ್ಲ ಅಂತ ಭಯ ಆಗ್ತಾ ಇದೆ. ಆಯ್ತು. ಹರ ನಮಃ ಪಾರ್ವತೀ ಪತಯೇ ಹರ ಹರ ಮಹಾದೇವ. ವೇದ ಪರಂಪರೆ, ವೇದ ವಿಭಾಗ ಮತ್ತು ವೇದ ಗುಣಗಳ ಬಗ್ಗೆ ಸಂಕ್ಷಿಪ್ತವಾಗಿ ಸೂಕ್ಷ್ಮ ವಿಷಯಗಳ ಉಪಸ್ಥಾಪನೆಯ ಮೂಲಕ ಅಧ್ಯಕ್ಷೀಯ ನುಡಿಗಳನ್ನಾಡಿದ ಶ್ರೀಯುತರಿಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಶ್ರೀಯುತ ಪಾರ್ಥಸಾರಥಿಯವರು ಸಭೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಸಭೆಯ ಯಶಸ್ಸಿಗೆ ಕಾರಣೀಕರ್ತರಾದ ಅಧ್ಯಕ್ಷರಿಗೆ ಇದೀಗ ಕಾರ್ಯಕ್ರಮದ ಸಂಯೋಜಕರು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಕೃಷ್ಣ ಯಜುರ್ವೇದ ಕ್ರಮಾಂಕವನ್ನು ಮುಗಿಸಿ ವೇದನಿಧಿ ಬ್ರಹ್ಮಶ್ರೀ
ಹರಿವೀರಭದ್ರ ಘನಪಾಠಗಳಲ್ಲಿ ಕೃಷ್ಣ ಯಜುರ್ವೇದ ಘನಾಂತರವನ್ನು ಅಧ್ಯಯನವನ್ನು ಮಾಡಿರುತ್ತಾರೆ. ಶ್ರೌತ ಯಜುರ್ವೇದ ಘನಾಂತವನ್ನು ಅಧ್ಯಯನ ಮಾಡಿರುತ್ತಾರೆ. ಶ್ರೌತ ಪ್ರಯೋಗದಲ್ಲಿ ಎಮೆ ಪದವಿ, ಕೃಷ್ಣ ಯಜುರ್ವೇದದಲ್ಲಿ ಎಮೆ ಪದವಿ ಪಡೆದ ಇವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದಲ್ಲಿ ಕೃಷ್ಣ ಯಜುರ್ವೇದದಲ್ಲಿ ಸಂಶೋಧನಾತ್ಮಕ ಅಧ್ಯಯನವನ್ನು ನಡೆಸುತ್ತಿರುತ್ತಾರೆ. ಹಾಗೆ ಪಾಣಿನಿ ವ್ಯಾಕರಣ, ತೆಲುಗು ಸಾಹಿತ್ಯ, ಸಂಸ್ಕೃತ ಸಾಹಿತ್ಯಾದಿ ಕ್ಷೇತ್ರಗಳಲ್ಲಿ ಅಧ್ಯಯನ ನಡೆಸಿರುವ ಇವರು ಪ್ರತಿಷ್ಠಿತ ವೇದ ಪರೀಕ್ಷಾ ಸಂಸ್ಥೆಗಳಲ್ಲಿ ಪರೀಕ್ಷೆಯನ್ನು ನೀಡಿ ಉತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯನ್ನ ಹೊಂದಿರುತ್ತಾರೆ. ಮಹರ್ಷಿ ಸಾಂದೀಪನಿ ರಾಷ್ಟ್ರೀಯ ವೇದವಿದ್ಯಾ ಪ್ರತಿಷ್ಠಾನ ಉಜ್ಜಯಿನಿಯ ವೇದಭೂಷಣ ಉಪಾಧಿಗೂ ಪಾತ್ರರಾಗಿರುತ್ತಾರೆ. ಇಂತಹ ಶ್ರೀಯುತ ಹರಿ ಫಣಿರಾಜದತ್ತ ಘನಪಾಠಿಗಳಿಗೆ ಸನ್ಮಾನಿಸುತ್ತಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದೆ. ಸನ್ಮಾನಿಸಿದ ಸಂಯೋಜಕರಿಗೆ ಧನ್ಯವಾದಗಳು.